ಹಾಯ್ ಫ್ರೆಂಡ್ಸ್, ಬನ್ನಿ ಬೆಳಗ್ಗೆ ವಿಡಿಯೋನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು. ನಾವೆಲ್ಲರೂ ಭಟ್ರ ಮನೆಯಿಂದ ಏನು ಹೋಗ್ತಾ ಇರೋದು ಲಗೇಜ್ ತೊಗೊಂಡು ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ಹಾಗಾಗಿ ನಾವು ಕೂಡ ಎಲ್ಲರೂ ಮಾತಾಡಿದ್ದು ವೀಡಿಯೋ ನನ್ನ ಹತ್ರ ಮಿಸ್ ಆಗಿದೆ ನೋಡಿ. ಹಾಗಾಗಿ ಅಂಕಲ್ ಒಬ್ಬರು ಮಾತಾಡಿದ್ರು, ಅದು ಒಂದೇ ವೀಡಿಯೋ ಇತ್ತು, ಹಾಗಾಗಿ ಶೇರ್ ಮಾಡಿದೆ. ಯಾತ್ರದ ಬಗ್ಗೆ ವಿವರಣೆ ಕೂಡ ಹೇಳಿದ್ರಲ್ಲ, ಅವ್ರು ಯಾವ ರೀತಿ ಆಯಿತು, ತುಂಬ ಚೆನ್ನಾಗಾಯ್ತು ಅಂತ ಕೂಡ ಹೇಳಿದ್ರು ಅವರು. ನಾವು ಎಲ್ಲರೂ ಕೂಡ ಮಾತಾಡಿದ್ದಿತ್ತು ನೋಡಿ, ಸ್ವಲ್ಪ ಮಿಸ್ ಆಗಿದೆ ಆ ವಿಡಿಯೋ ಬಂದು. ಈಗ ಎಲ್ಲರೂ ಸೇರಿಬಿಟ್ಟು ರೈಲ್ವೆ ಸ್ಟೇಷನಿಗೆ ಹೋಗ್ತಾ ಇದ್ವಿ. ನೋಡ್ತಾ ಇರ್ಬೋದು ನೀವು. ನಮಗೆ ಲಗೇಜ್ ಕೂಡ ಗಾಡಿಯಲ್ಲಿ ಏನು ಟಿ ಟಿ ಗಾಡಿಯಲ್ಲಿ ಕೂಡ ಅವು ಎಲ್ಲ ಬಂದು ಏನು ಟ್ರೈನ್ ಹತ್ರನೇ ತೊಗೊಂಡು ಬರ್ತೀನಿ ಅಂತೇಳಿ ಹೇಳಿದರು. ಹಾಗಾಗಿ ನಮ್ಮ ಹತ್ರ ಇರೋ ಲಗೇಜ್ ತೊಗೊಂಡು ಈಗ ನಾವು ಸ್ಟೇಷನ್ಗೆ ಹೋಗ್ತಾಯಿದ್ದೀವಿ ಅಂತ ಹೇಳ್ಬೋದು. ಡೈರೆಕ್ಟಾಗಿ ನಾವು ಗಂಗಾವತಿಗೆ ಏನು ಬರ್ತಾ ಇಲ್ಲ ಟ್ರೈನಲ್ಲಿ. ರಾಯಚೂರಲ್ಲಿ ಇಳ್ಕೊಂಡು ಬೆಳಗ್ಗೆ ಮುಂಜಾನೆ ಆಗ್ತದೆ ನೋಡಿ. ನಾವು ರಾಯಚೂರಲ್ಲಿ ಇಳ್ಕೊಂಡಾಗ ಅಲ್ಲಿಂದ ನಾವು ಒಂದು ಗಾಡಿ ತೊಗೊಂಡು ಗಂಗಾವತಿಗೆ ಬರೋರಿದ್ದೀವಿ. ಏನು ಕಾಶಿಯಲ್ಲಿರುವಂಥ ರೈಲ್ವೆ ಸ್ಟೇಷನಿಗೆ ಬಂದ್ವಿ ನೋಡಿ. ಬಂದ ನಂತರ ನಾವು ಡೈರೆಕ್ಟಾಗಿ ಹೇಳಿದ್ನೆಲ್ಲ ರಾಯಚೂರಿಗೆ ಬೆಳಗ್ಗೆ ಮುಂಜಾನೆ ರೀಚ್ ಆಗುತ್ತಂತ ಹೇಳಿದರು. ಹಾಗಾಗಿ ನಾವು ಬಂದ ತಕ್ಷಣ ರೈಲ್ ಕೂಡ ಸ್ವಲ್ಪ ಹತ್ರಲ್ಲೇ ಬಂತು ನೋಡಿ. ಬಂದ ನಂತರ ಈಗ ಆರಾಮ್ಸಾಗಿ ಎಲ್ಲರೂ ಅವ್ರವ್ರ ಸೀಟಿನ ಮೇಲೆ ಕುತ್ಕೊಂಡಿದ್ದಾರೆ. ನಂತರ ಒಂದು ಸ್ವಲ್ಪ ಎಕ್ಸ್ಚೇಂಜ್ ಆಗಿ ಕೂಡ ನಾವು ಮಾತಾಡ್ತಾ ಇರ್ತೀವಿ ನೋಡಿ. ಸ್ನ್ಯಾಕ್ಸ್ ತಿನ್ಬೋದು, ಏನಾದರೂ ಟಿಫಿನ್ ಕೂಡ ತಿನ್ಬೋದು, ಟೀ ಕೂಡ ಈ ರೀತಿಯಾಗಿ ಏನಂತಾರೆ ಸ್ವಲ್ಪ ಓಡಾಡ್ಕೊಂಡೇ ಇರ್ತೀವಿ ನೋಡಿ. ಯಾಕಂದರೆ 2 ದಿನದ ಜರ್ನಿ ಆಗಿರೋದ್ರಿಂದ ನಮಗೆ ಸ್ವಲ್ಪ ಬೇಜಾರಾಗುತ್ತೆ. ಹಾಗಾಗಿ ಈಗ ಟೀ ಕೂಡ ಬಂತು, ಟೀ ಕೂಡ ತೊಗೊಂಡಿದ್ದೀವಿ ನಾವು. ನಮ್ಗೆ ರಾತ್ರಿ ಟಿಫನಿಗಾಗಿ ಅವರು ಏನಂತಾರೆ ಕೀಸ್ ಅಂತೇನು ಹೇಳ್ತೀವಲ್ಲ, ಸಾಬುದಾನಿದಲ್ಲ, ಏನಂತಾರೆ ಆಲೂಗಡ್ಡೆ ಕೀಸ್ ಅಂಥೇಳಿ ಅವರು ನಮಗೆ ಪಾರ್ಸಲ್ ರೀತಿಯಾಗಿ ಕೊಟ್ಟಿದ್ರು ನೋಡಿ ರಾತ್ರಿ ಟಿಫನಿಗಾಗಿ ನಮ್ಗೆ. ಹಾಗಾಗಿ ಎಲ್ಲರೂ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಏನಂತಾರೆ ಹಸಿವೆ ಆದಾಗ ಎಲ್ಲರೂ ಬಂದು ಕೀಸ್ ಕೂಡ ತಿಂದ್ವಿ ನಾವು. पानी चाहिए? पानी 30 रुपए का 2 पानी ದಾರಿ ಮಾಡ್ಕೊಳ್ಳೋ ಪೈಕಿ ಫೋಟೋ ಇದ್ದಿಲ್ಲ. ಇಲ್ಲಿ ವಿಡಿಯೋ ನಮ್ಮ ಮನೆಯವ್ರಿಗೊಂದು ಇನ್ನೂ ಒಂದು ಎಕ್ಸ್ಟ್ರಾ ನಮ್ಮಲ್ಲಿ ಎಲ್ಲರೂ ಟಿಫಿನ್ ಅದೆಲ್ಲ ಮಾಡಿಕೊಂಡು ಮಲಗಿಬಿಟ್ಟಿವಿ ನೋಡಿ. ಸ್ವಲ್ಪ ಹೊತ್ತು ಮಾತಾಡ್ಕೋತ ಕೂತ್ಕೊಂಡು ನಂತರದಲ್ಲಿ, ಯಾಕಂದರೆ ಬೆಳಗ್ಗೆನೇ ನಮಗೆ ಏನು ರಾಯಚೂರಲ್ಲಿ ಸ್ಟಾಪ್ ಇತ್ತಲ್ಲ, ಹಾಗಾಗಿ ಬೇಗನೆ ಮಲ್ಕೊಂಡಿದ್ವಿ. ಈಗ ನನ್ನ ಕೂಡ ಎಬ್ಸಿದ್ರು ಅವರು. ಹಾಗೆ ಒಂದು ಸ್ವಲ್ಪ ವಿಡಿಯೋ ಕೂಡ ಮಾಡಿಕೊಂಡೆ ನೋಡಿ, ನಿಮ್ಮ ಜೊತೆ ಶೇರ್ ಮಾಡಬೇಕಂಥೇಳಿ. ಲಗೇಜ್ ಯಾವ ಮಿಸ್ ಆಗಬಾರ್ದಂತ ಡೋರ್ ಹತ್ರ ತೊಗೊಂಡೋಗಿ ಇತ್ತು ನೋಡಿ ನಾವು. ಯಾಕಂದರೆ ಮತ್ತು ಯಾರ್ದಾದ್ರೂ ಮಿಸ್ ಆದರೆ ಕಷ್ಟ ಆಗುತ್ತಲ್ಲ ಲಗೇಜ್ ಅಂತ ಅಂದ್ಕೊಂಡು ಈಗ ರಾಯಚೂರು ಕೂಡ ಬಂತು ನೋಡಿ. ಹಾಗಾಗಿ ನಾವು ಒಂದು ಸ್ವಲ್ಪದರಲ್ಲೇ ಈಗ ನಾವು ಕೆಳಗಡೆ ಇಳಿತೀವಿ ಅಂತಲೇ ಹೇಳ್ಬೋದು ನೋಡಿ ರಾಯಚೂರಲ್ಲಿ. ಈ ಕಡೆ ಯಾವ ಇಲ್ಲ, ಯಾವ ಇಳಿಯಂಗಿಲ್ಲ, ಒಂದು ಸೈಡ್
इथं थोडा नाही शिका एक कोल्ड ಒಂದು ಮೊಬೈಲ್ ನಾವು ಬಂದಿದ್ದಂಥ ಟ್ರೈನ್ ಅದು ಸಣ್ಣದು ನೀಲಿ ಪ್ಯಾಕೆಟ್ ಇಟ್ಕೊಂಬಿಡಮ್ಮ ಕೈಯಾಗ ಅದು ನೀಲಿ ಈಗ ಯಾಕೆ ನೋಡ್ರಿ ಬ್ಯಾಗ್ ಸಣ್ಣದಿದೆ ವೀಲ್ಚೇರ್ ಬೇಕು ವೀಲ್ಚೇರ್ इधर नहीं दिख रही वहाँ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ NPT ಕನ್ನಡ ಲಾಗ್ಸ್. ನಾನು ಪ್ರಿಯಾ ಅಂಥೇಳಿ. ಬನ್ನಿ, ಈಗ ಕಾಶಿ ಯಾತ್ರೆ ಮುಗಿಸ್ಕೊಂಡು ರಾಯಚೂರಿಗೆ ಬಂದಿದ್ವಿ. ದೊಡ್ಡ ಬ್ಯಾಗ್ ಅದ ಆಗ್ಬೇಡ ನಿಂತು ಕಪ್ಪಿನ ತೊಂಬರ
ಒಂದು ಕೇಸರಿ ಬಾತ್ ತೊಗೊಂಡು 3 ಶೇರ್ ಮಾಡ್ಕೊಂಡು ಪ್ಲೇಟ್ನಾಗ ಭಾಳ ದಿನ ಆಗ್ಯದ ಎಲ್ಲ ಎಷ್ಟು ಬೇಕಂದ್ರೆ ಶಿರಾನೇ ಎಲ್ಲೋ ಕಲರ್ ಪೈನಾಪಲ್ ಇಡ್ಲಿ ವಡ ಒಂದು ಕೇಸರಿ ಒಂದು ಕೇಸರಿ ಅದೇ 3 ಪ್ಲೇಟ್ ಇದೆಯೋ ಹಾಂ ಮಸಾಲೆ ಸ್ವೀಟ್ ಆ್ಯಂಡ್ ಇದು ಸಿಕ್ಕಾಗಬೇಕು. ಹಂಗೆ ಸೇರ್ತಾರೆ ಇವರು ನಾನು ಹೊರಗೆ ಹೋದಾಗ ತಿನ್ನೋದೇ ಇಲ್ಲ ಒಂದು ತೊಗೊಂಡು ಏನು ಮಾಡಿ ಒಂದು ಅಲ್ಲಿ ಉಟ್ಬಿಟ್ಟು ಏನು ಹೋಗ್ಬೇಕಲ್ಲ. ನಮ್ಮ ಕಡೆ ಎಲ್ಲ ಪುಡಿ ಚೆನ್ನಾಗಿ ಅಲ್ಲ ಈಗ ಸಹ ಈಗ ಅಲ್ಲಿದು ನೋಡಿದ ಪ್ಲೇಸ್ ಮತ್ತೊಮ್ಮೆ ಯಾರು ನೋಡ್ಲಿಕ್ಕೆ ಹೋಗಿಲ್ಲ, ಆದರೆ ಹೋಗೋರಿಗೆ ಅಲ್ಲಿ ಉಪ್ಪಿಟ್ಟು ಮಾಡ್ತಾರ ಅಲ್ಲಿಂದ ರವೆ ಒಯ್ದುಬಿಟ್ಟು ದುಡ್ಡು ಜಾಸ್ತಿ ಆಗಿರ್ತದೆ. ನಾವು ರವೆ ಕೊಟ್ಟರೆ ಅದನ್ನು ಮಾಡಿ ಕೊಟ್ಟು ಬಡ್ಸ್ಬಿಡ್ತಿದ್ರು. ಹೌದು ಇಷ್ಟು ಮೆಣಸಿನ್ಕಾಯಿ ಹಾಕಿ ಖಾರ ಮಾಡಿಕೊಂಡ್ರೆ ರಾಶಿ ಎದುರಿಸೋದಕ್ಕೆ ಕಡಿಮೆ ಹಾಂ ರೈಲ್ವೆ ಸ್ಟೇಷನಿಗೆ ಇಳಿದ ನಂತರ ಒಂದು ಗಾಡಿ ಕೂಡ ಬುಕ್ ಆಗಿತ್ತು ನೋಡಿ ಗಂಗಾವತಿಗೆ. ನಾವು ಒಂದು ವೆಹಿಕಲ್ ಅದರಲ್ಲಿ ಬಂದ್ವಿ. ಬರಬೇಕಾದ್ರೆ ದಾರಿಯಲ್ಲಿ ಟೈಮ್ ಕೂಡ ಆಗಿತ್ತು ಟಿಫಿನಿಂದು. ಹಾಗಾಗಿ ಮಾನವಿಯಲ್ಲಿ ಸ್ಟಾಪ್ ಮಾಡಿಬಿಟ್ಟು ಹೋಟೆಲ್ನಲ್ಲಿ ಎಲ್ಲರೂ ಟಿಫಿನ್ ಮಾಡ್ಕೊಂಡು ಹೋಗೋಣ ಅಂಥೇಳಿ ಅಂದ್ಕೊಂಡು, ಯಾರಿಗಾದರೂ ಏನಾದರೂ ಟಿಫಿನ್ ಬೇಕು ತೊಗೊಳ್ಳಿ ಅಂತ ಹೇಳಿದ್ರು. ಹಾಗಾಗಿ ನಾವು ಇಡ್ಲಿ ವಡ ನಂತರ ಕೇಸರಿ ಬಾತ್ ತೊಗೊಂಡು 3 ಶೇರಿಂಗ್ ಮಾಡ್ಕೊಂಡು ನೋಡಿ, ನಾನು ನಮ್ಮ ಇಬ್ಬರು ಆಂಟಿಯರ ಜೊತೆಗೆ. ಅದಾದ ನಂತರ ಟಿಫಿನ್ ಅದೆಲ್ಲ ಮಾಡಿಕೊಂಡು ಟಿಫಿನ್ ಮಾಡ್ಕೋತಾನೆ ಮಾತಾಡ್ತಾ ಇದ್ವಿ ನಾವು. ಏನು ಅಂತಂದರೆ ನಮ್ಮ ಆಂಟಿ ಒಬ್ಬರು ಹೇಳಿದರು, ಏನಂದರೆ ನೇಪಾಳ ಸೈಡೆಲ್ಲ ಟಿಫಿನ್ ಅಷ್ಟು ಸರಿಯಾಗಿ ಸಿಗೋದಿಲ್ಲಲ್ಲ, ಹಾಗಾಗಿ ಸ್ವಲ್ಪ ನಮ್ಮಲ್ಲಿದೆ ರವೆ ಎಲ್ಲ ಹುರ್ಕೊಂಡು ಏನಂತಾರೆ ಫ್ರೈ ಮಾಡಿಕೊಂಡು ಒಗ್ಗರಣೆ ಎಲ್ಲ ಅದಕ್ಕೆ ಹಾಕ್ಕೊಂಡು ಹೋಗಿ ನೀರಲ್ಲಿ ಹಾಕಿ ಕುದಿಸ್ಬಿಟ್ರೆ ಉಪ್ಪಿಟ್ಟು ರೆಡಿ ಆಗುತ್ತೆ. ಆ ಥರ ಒಂದು ಐಡಿಯಾ ಕೊಡಬೇಕು ಹೋಗೋರಿಗೆ ಅಂತೇಳಿ ಹೇಳ್ತಾಯಿದ್ರು. ಯಾಕಂದರೆ ಇಡ್ಲಿ ದೋಸೆ ಪಡ್ಡು ಈ ರೀತಿಯಾಗಿ ಅಷ್ಟೇನು ಅವರು ಟೇಸ್ಟಿಯಾಗಿ ಮಾಡ್ತಾ ಇದ್ದಿಲ್ಲ ನೋಡಿ ಅವರು. ಉಪ್ಪಿಟ್ಟು ಕೂಡ ಅಷ್ಟೇ, ಖಾಲಿ ಬರೀ ಮಿರ್ಚಿ ಅಷ್ಟೇ ಹಾಕಿರ್ತಿದ್ರು ಅವರು, ಸ್ವಲ್ಪ ತುಪ್ಪ ಮೆಣಸಿಕಾಯಿ ಹಸಿ ಮೆಣಸಿಕಾಯಿ ಅಂತ ಏನು ಹೇಳ್ತೀವಲ್ಲ ಅಷ್ಟೇ ಇರ್ತಿತ್ತು ಅದರಲ್ಲಿ ಉಪ್ಪಿಟ್ಟಿನಲ್ಲಿ. ಹಂಗಾಗಿ ಈಗೊಂದು ಅವ್ರಿಗೆ ಐಡಿಯಾ ಕೊಡಬೇಕು ನೆಕ್ಸ್ಟ್ ಹೋಗೋರು ಈ ಟ್ರಿಪ್ಪಿಗೆ ಅಂತೇಳಿ ಮಾತಾಡ್ತಾನೆ ನಾವು ಟಿಫಿನ್ ಕೂಡ ಮಾಡ್ತಾಯಿದ್ದೀವಿ. ನೋಡ್ತಾ ಇರ್ಬೋದು ನೀವು. ನನಗೆ ಸ್ಪೂನಲ್ಲಿ ಅಷ್ಟು ಕಂಫರ್ಟಬಲ್ ಅನಿಸಲ್ಲ ನೋಡಿ ತಿನ್ನಲಿಕ್ಕೆ, ಹಾಗಾಗಿ ನಾನು ಕೈಯಿಂದನೇ ತಿಂತಾಯಿದ್ದೆ ನಾನು. ಅಂದರೆ ಸ್ಪೂನ್ ಜಾಸ್ತಿ ಯೂಸ್ ಮಾಡೋದಿಲ್ಲ ಮನೆಯಲ್ಲೂ ಅಷ್ಟೇ. ಹೊರಗಡೆ ಹೋದರೆ ನಮ್ಮ ಏನಂತಾರೆ ಮಕ್ಕಳು ಅದೆಲ್ಲ ಈ ರೀತಿ ಇದು ಮಾಡಬೇಡಮ್ಮ ಅಂದ್ರೆ ಅಷ್ಟೇ ನಾನು ಕೈಯಿಂದ ಸ್ಪೂನಿಂದ ತಿಂತೀನಿ ನೋಡಿ, ಇಲ್ಲಾಂದರೆ ಜಾಸ್ತಿ ಕೈಯಿಂದನೇ ಯೂಸ್ ಮಾಡೋದು ನಾನು. ನೋಡ್ತಾ ಇರ್ಬೋದು ನೀವು. ಟಿಫಿನ್ ಕೂಡ ತುಂಬ ಚೆನ್ನಾಗಿತ್ತು. ಯಾಕಂದರೆ ತುಂಬ ದಿನಗಳ ನಂತರ ನಮ್ಮ ಸೈಡಿಂದ ಟಿಫಿನು ಮಾಡಿದ್ವಲ್ಲ, ತುಂಬ ಖುಷಿ ಅನ್ನಿಸ್ತು ನೋಡಿ. ಇದೆಲ್ಲ ಆದ ನಂತರ ನಾವು ಕೂಡ ಮನೆಗೆ ಕೂಡ ಹೋಗ್ತೀವಿ. ಅಂದರೆ ಡೈರೆಕ್ಟ್ ಏನು ಮನೆಗೆ ಹೋಗಲಿಲ್ಲ ನಾವು, ಎಲ್ಲರೂ ಸೇರಿಬಿಟ್ಟು ಮಠಕ್ಕೆ ಹೋದ್ವಿ. ಯಾವ ಮಠಕ್ಕೆ ಏನು ಅನ್ನೋದು ಕೂಡ ನಾನು ನಾಳಿನ ವೀಡಿಯೋದಲ್ಲಿ ಖಂಡಿತವಾಗಿ ಶೇರ್ ಮಾಡ್ತೀನಂತ. ಇನ್ನು 1-2 ವೀಡಿಯೋಸ್ ಆದರೆ ಇದು ಏನಂತಾರೆ ಕಾಶಿ ಯಾತ್ರೆ ವೀಡಿಯೋಸ್ ಕೂಡ ಕಂಪ್ಲೀಟಾಗಿ ಮುಗಿತಾವಂತಲೇ ಹೇಳ್ಬೋದು ನೋಡಿ. 15 ದಿನ ಟ್ರಿಪ್ ಯಾವ ರೀತಿ ಹೋಯ್ತು ಅಂತಲೇ ನಮಗೆ ಗೊತ್ತಾಗಲಿಲ್ಲ. ತುಂಬ ಎಂಜಾಯ್ ಮಾಡಿಕೊಂಡು ಹೋಗಿ ಬಂದ್ವಿ ಅಂತಲೇ ಹೇಳ್ಬೋದು ನೋಡಿ. ಈ ಟೀಮು ಮತ್ತೊಮ್ಮೆ ಎಲ್ಲಾದರೂ ಹೋದರೆ ಇದೇ ರೀತಿ ಸಿಗಲಿ ಅಂತ ಕೂಡ ಅನ್ಕೋತೀನಿ ನಾನು. ಈಗ ರಾಮೇಶ್ವರ ಯಾತ್ರಾ ಇವ್ರ ಜೊತೆಗೆ ಮುಗಿಸಿದ್ದಿತ್ತು, ಸ್ವಲ್ಪ ಟೀಮ್ ಚೇಂಜ್ ಇತ್ತು ನೋಡಿ ಅಷ್ಟೇ. ಈಗ ಕಾಶಿ ಯಾತ್ರೆ ಕೂಡ ತುಂಬ ಚೆನ್ನಾಗಾಯಿತು.
ಅದಾದ ನಂತರ ಟಿಫಿನ್ ಕೂಡ ಯಾರ್ಯಾರಿಗೆ ಏನೇನು ಬೇಕು ಪೂರಿ ದೋಸೆ ಎಲ್ಲರೂ ತೊಗೊಂಡ್ರು. ಬಟ್ ನಾವು ಇಡ್ಲಿ ವಡೆ ತೊಗೊಂಡ್ರಾಯ್ತು ಅಂತೇಳಿ ತೊಗೊಂಡ್ವಿ. ಹೋಟೆಲ್ ಹೆಸ್ರಿಗೂ ಅಷ್ಟು ನೆನಪಾಗಲಿಲ್ಲ ನೋಡಿ ನನಗೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಂತ. ಮತ್ತು ನಾಳಿನ ವಿಡಿಯೋದಲ್ಲಿ ಸಿಗ್ತೀನಂತ. ಓಕೆ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್.